ವಿಧಾನಸೌಧ ಹೈಕೋರ್ಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ತುಂಬ ಹೈ ಸೆಕ್ಯೂರಿಟಿ ಇರುವಂಥ ಏರಿಯಾಗಳು. ಇದೇ ಏರಿಯಾದಲ್ಲಿ ಸಾಕಷ್ಟು ಜನ ಪೊಲೀಸರು ಭದ್ರತೆ ಎಲ್ಲದೂ ಇರುತ್ತೆ. ಆದರೆ ಭಾನುವಾರ ರಾತ್ರಿ ಈ ಏರಿಯಾದಲ್ಲಿ 2 ಪ್ರಕರಣಗಳು ನಡೀತೆ. ಅಂದರೆ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ವಿಧಾನಸೌಧ ಮೆಟ್ರೋ ನಿಲ್ದಾಣ ಮುಂಭಾಗದಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಒಂದು ಘಟನೆ, ಒಂದು ಡಕಾಯಿತಿ ನಡೆಯುತ್ತೆ. ಇದನ್ನು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ FIR ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಥಿಯೇಟರ್ಗೆ ಹೋಗಿ ವಾಪಸ್ ಬಂದಂಥ ಒಬ್ಬ ಹುಡುಗ ವಿಧಾನಸೌಧದ ಮುಂದೆ ವಿಧಾನಸೌಧಕ್ಕೆ ಲೈಟಿಂಗನ್ನು ಹಾಕಿದ್ರು ಅಂತ ಹೇಳಿ ಆತ ಮತ್ತು ಆತನ ತಮ್ಮ ಇಬ್ಬರು ವಿಧಾನಸೌಧ ಮುಂದೆ ಲೈಟಿಂಗ್ ಅನ್ನು ನೋಡಿಕೊಂಡು ಮೆಟ್ರೋ ನಿಲ್ದಾಣದ ಒಳಗಡೆ ಹೋಗ್ಬೇಕಂತ ಹೋಗ್ತಿದ್ದಂಥ ಸಂದರ್ಭದಲ್ಲಿ 5 ರಿಂದ 6 ಜನ ಆರೋಪಿಗಳು ಬಂದು ಆತನ ಮೇಲೆ ಹಲ್ಲೆ ಮಾಡಿ ಆತನ ಬಳಿ ಇದ್ದಂಥ ಸುಮಾರು 9,182 ರೂಪಾಯಿ ಹಣ ಮತ್ತು ಒಂದು ನಥಿಂಗ್ ಕಂಪನಿಯ ಮೊಬೈಲ್ ಫೋನ್ ಸೇರಿದಂತೆ ಸಾಕಷ್ಟು ಬೆಲೆ ಬಾಳುವ ಮೌಲ್ಯ ವಸ್ತುಗಳನ್ನು ಡಕಾಯಿತಿಯನ್ನು ಮಾಡ್ತಾರೆ. ಅಂದರೆ ಹೊಡೆದು ಅವನಿಂದ ಕಿತ್ಕೊಳ್ತಾರೆ. ಅದಾದ ಮೇಲೆ ಘಟನೆಗೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮತ್ತೊಂದು ಘಟನೆ ಅಂತ ಅಂದರೆ ಇಲ್ಲಿಗೆ ಬಂದಿದ್ದಂಥ ನೇಪಾಳ ಮೂಲದ ಯುವಕರ ಗುಂಪೊಂದು ಸೇರಿಕೊಂಡು ಅವರವರ ನಡುವೆ ಹೊಡೆದಾಟವನ್ನು ಶುರು ಮಾಡ್ತಾರೆ. ಲಿಟ್ರಲಿ ಒಂದು 40 ರಿಂದ 50 ಜನ ಯುವಕರು ಏನಿರ್ತಾರೆ ಅವರು ಸೇರಿಕೊಂಡು ವಿಧಾನಸೌಧದ ಮುಂಭಾಗದಲ್ಲಿ ಈ ಮೆಟ್ರೋ ನಿಲ್ದಾಣ ಮತ್ತು ಫುಟ್ಪಾತ್ ಏನಿದೆ ಇದ್ರ ಮುಂದೆ ನಿಂತ್ಕೊಂಡು ಹೊಡೆದಾಟವನ್ನು ಮಾಡ್ತಾರೆ. ಸುಮಾರು ಒಂದು ಅರ್ಧ ಗಂಟೆಗಳ ಒಳಗಡೆನೆ ಈ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಒಂದು 15-20 ನಿಮಿಷದಲ್ಲಿ ಸ್ಥಳಕ್ಕೆ ಬಂದು ಅಲ್ಲಿದ್ದಂಥ ಗುಂಪನ್ನು ಲಾಠಿ ಬೀಸಿ ಅವ್ರನ್ನ ಚದುರಿಸುವಂಥ ಕೆಲಸ ಮಾಡ್ತಾರೆ. ಬಟ್ ಈ ಒಂದು 2 ಘಟನೆಯ ಬಗ್ಗೆ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ. ಒಂದು ಡಕಾಯಿತಿ ಪ್ರಕರಣವನ್ನು ವಿಧಾನಸೌಧ ಪೊಲೀಸರು ಈಗ ದಾಖಲನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಈ ಗುಂಪು ಗೂಡಿಕೊಂಡು ಹಲ್ಲೆ ಮಾಡಿರುವಂಥದ್ದಕ್ಕೆ ಸಂಬಂಧಪಟ್ಟಂತೂ ಸಹಿತ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.